ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳ ಬಗ್ಗೆ ಚರ್ಚಿಸೋಣ. ಇದಕ್ಕೂ ಮೊದಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ 412. ಇದು ದರೋಡೆ ಮಾಡುವಾಗ ಕಳವು ಮಾಡಿದಂತಹ ಸ್ವತ್ತನ್ನು ಅಪ್ರಾಮಾಣಿಕವಾಗಿ ಸ್ವೀಕರಿಸುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಅಂದರೆ ದರೋಡೆ ಮಾಡುವಂತಹ ಅಥವಾ ದರೋಡೆ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಕಳವು ಮಾಲಿನ ಸ್ವಾಧೀನವನ್ನು ವರ್ಗಾಯಿಸಲಾಗಿದೆ ಎಂದು ತಿಳಿದೂ ಸಹ ಅಥವಾ ಹಾಗೆಂದು ನಂಬಲು ಕಾರಣವಿದ್ದು ಅದನ್ನು ಅಪ್ರಾಮಾಣಿಕವಾಗಿ ಸ್ವೀಕರಿಸುವುದಾಗಲಿ ಅಥವಾ ಅದನ್ನು ಇಟ್ಟುಕೊಳ್ಳುವುದಾಗಲಿ ಅಥವಾ ಅಂತಹ ಸ್ವತ್ತು ಕಳವು ಮಾಲೆಂದು ತಿಳಿದೂ ಸಹ ಹಾಗೆಂದು ನಂಬಲು ಕಾರಣವಿದ್ದು ಅದನ್ನು ದರೋಡೆಗಾರರ ಗುಂಪಿಗೆ ಸೇರಿದವನೆಂದು ಅಥವಾ ಸೇರಿದ್ದನೆಂದು ತಾನು ತಿಳಿದಿರುವ ಅಥವಾ ಹಾಗೆ ನಂಬಲು ಕಾರಣವಿರುವಂತಹ ವ್ಯಕ್ತಿಯಿಂದ ಅಪ್ರಾಮಾಣಿಕವಾಗಿ ಸ್ವೀಕರಿಸುವಂತಹ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ ಅವಧಿಯ ಕಠಿಣ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಇಲ್ಲಿ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು. ಇಲ್ಲಿ ಕಳವು ಮಾಡಿದಂತಹ ಸ್ವತ್ತನ್ನು ಅಪ್ರಾಮಾಣಿಕವಾಗಿ ಸ್ವೀಕರಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಸೆಕ್ಷನ್ 413. ಇದು ರೂಢಿಗತವಾಗಿ ಕಳವು ಮಾಲಿನ ವ್ಯವಹಾರ ನಡೆಸುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಅಂದರೆ ಸ್ವತ್ತು ಕಳವು ಮಾಲೆಂದು ತಿಳಿದೂ ಸಹ ಅಥವಾ ಹಾಗೆಂದು ನಂಬಲು ಕಾರಣವಿದ್ದು ರೂಢಿಗತವಾಗಿ ಅದನ್ನು ಸ್ವೀಕರಿಸುವುದಾಗಲಿ ಅಥವಾ ಅದರ ಬಗ್ಗೆ ವ್ಯವಹರಿಸುವ ವ್ಯಕ್ತಿಯು ಇಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಾನೆ. ಆ ಶಿಕ್ಷೆ ಎಂದರೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಸೆಕ್ಷನ್ 414. ಕಳವು ಮಾಲನ್ನು ಬಚ್ಚಿಡಲು ಸಹಾಯ ಮಾಡುವುದು ಇದು ಒಂದು ಅಪರಾಧವಾಗಿದೆ. ಇಲ್ಲಿ ಸ್ವತ್ತು ಕಳವು ಮಾಲೆಂದು ತಿಳಿದೂ ಸಹ ಅಥವಾ ಅದನ್ನು ಹಾಗೆಂದು ನಂಬಲು ಕಾರಣವಿದ್ದು ಆ ಕಳವು ಮಾಡಿದ ಮಾಲನ್ನು ಬಚ್ಚಿಡುವುದಾಗಲಿ ಅಥವಾ ಅದನ್ನು ವಿಲೆ ಮಾಡುವುದಾಗಲಿ ಅಥವಾ ಅದನ್ನು ತೊಲಗಿಸಲು ಸಹಾಯ ಮಾಡುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಹಾಗೂ ಇದು ಶಿಕ್ಷಾರ್ಹ ಅಪರಾಧವಾಗಿದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 3 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಸೆಕ್ಷನ್ 415. ವಂಚಿಸುವುದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಪಟದಿಂದಾಗಲಿ ಹಾಗೆ ಕಪಟಕ್ಕೆ ಒಳಗಾದಂತಹ ವ್ಯಕ್ತಿಯನ್ನು ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಸ್ವತ್ತನ್ನು ಕೊಡುವಂತೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯು ಯಾವುದೇ ಒಂದು ಸ್ವತ್ತನ್ನು ಇಟ್ಟುಕೊಳ್ಳುವುದಕ್ಕೆ ಸಮ್ಮತಿಸುವಂತೆ ಮೋಸದಿಂದಾಗಲಿ ಅಥವಾ ಅಪ್ರಾಮಾಣಿಕವಾಗಿ ಅದನ್ನು ಪ್ರೇರೇಪಿಸುವುದಾಗಲಿ ಅಥವಾ ಹಾಗೆ ಕಪಟಕ್ಕೊಳಗಾದಂತಹ ವ್ಯಕ್ತಿಯನ್ನು ಅವನು ಹಾಗೆ ಕಪಟಕ್ಕೊಳಗಾಗದಿದ್ದರೆ ಯಾವುದನ್ನು ಮಾಡುತ್ತಿರಲಿಲ್ಲವೋ ಅಥವಾ ಮಾಡಲು ತಪ್ಪುತ್ತಿರಲಿಲ್ಲವೋ ಆ ಕೃತ್ಯವು ಅಥವಾ ಅದನ್ನು ಲೋಪವು ಎಂದು ಆ ವ್ಯಕ್ತಿಯ ದೇಹ, ಮನಸ್ಸು, ಖ್ಯಾತಿ ಅಥವಾ ಸ್ವತ್ತಿಗೆ ನಷ್ಟವನ್ನುಂಟು ಮಾಡುವುದಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡುವುದಾಗಿದ್ದರೆ ಅಥವಾ ಮಾಡುವ ಸಂಭವವಿದ್ದರೆ ಅದನ್ನು ಮಾಡುವಂತೆ ಅಥವಾ ಮಾಡದಿರುವಂತೆ ಆ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಪ್ರೇರೇಪಿಸುವ ವ್ಯಕ್ತಿಯು ಇಲ್ಲಿ ವಂಚನೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ.
ಒಟ್ಟಾರೆಯಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಗೆ ಹಾನಿಯನ್ನುಂಟು ಮಾಡುವ ಉದ್ದೇಶದಿಂದಾಗಲಿ ಅಥವಾ ಮೋಸ ಮಾಡುವ ಉದ್ದೇಶದಿಂದ ಅಥವಾ ಅದನ್ನು ಮಾಡಲು ಪ್ರೇರೇಪಿಸುವುದನ್ನು ಮಾಡುವುದು ಇಲ್ಲಿ ವಂಚಿಸುವುದು ಎಂದು ಹೇಳಲಾಗುತ್ತದೆ. ಕೊನೆಯದಾಗಿ ಸೆಕ್ಷನ್ 416 ಮತ್ತೊಬ್ಬನಂತೆ ನಟಿಸಿ ವಂಚಿಸುವುದು. ಅಂದರೆ ಒಬ್ಬ ವ್ಯಕ್ತಿಯು ತಾನು ಬೇರೊಬ್ಬ ವ್ಯಕ್ತಿಯೆಂದು ನಟಿಸುವುದಾಗಲಿ ಅಥವಾ ಬೇರೊಬ್ಬ ವ್ಯಕ್ತಿಯ ಬದಲಾಗಿ ಒಬ್ಬ ವ್ಯಕ್ತಿಯನ್ನು ತಿಳಿದು ಪ್ರತಿಸ್ಥಾಪಿಸಿ ಅಥವಾ ತಾನು ಅಥವಾ ಇತರ ಯಾವುದೇ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ತಾನಲ್ಲದ ಅಥವಾ ಇತರ ಯಾವುದೇ ವ್ಯಕ್ತಿಯಲ್ಲದ ವ್ಯಕ್ತಿಯೆಂದು ತೋರ್ಪಡಿಸಿಕೊಂಡು ವಂಚಿಸಿದರೆ ಅವನು ಇಲ್ಲಿ ಮತ್ತೊಬ್ಬನಂತೆ ನಟಿಸಿ ವಂಚಿಸಿದ್ದಾನೆ ಎಂದು ಹೇಳಬಹುದಾಗಿದೆ. ಇದಕ್ಕೆ ಉದಾಹರಣೆಯನ್ನು ನೋಡುವುದಾದರೆ ಇಲ್ಲಿ ಅ ಎಂಬ ವ್ಯಕ್ತಿಯು ಬನ ಸಿಬ್ಬಂದಿಗೆ 50,000 ರೂಪಾಯಿ ಕೊಡುವುದಾಗಿ ಹೇಳಿರುತ್ತಾನೆ. ಆದರೆ ಇಲ್ಲಿ ಅನು ಬನ ಸಿಬ್ಬಂದಿಯನ್ನು ನೋಡಿರುವುದಿಲ್ಲ. ಹಾಗಾಗಿ ಇಲ್ಲಿ ಕ ಎಂಬ ವ್ಯಕ್ತಿಯು ಅನಿಗೆ ನಾನು ಬನ ಸಿಬ್ಬಂದಿ ಅಂತ ಹೇಳಿ ಮೋಸದಿಂದ ಆ 50,000 ರೂಪಾಯಿಯನ್ನು ವಂಚಿಸಿ ಮತ್ತೊಬ್ಬನಂತೆ ನಟಿಸಿ ಇಲ್ಲಿ ಆ ಹಣವನ್ನು ತೆಗೆದುಕೊಂಡು ಹೋಗುತ್ತಾನೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.